ಸದಸ್ಯ ಸ್ಥಾನಕ್ಕೆ ಗದುಗಿಡಿಯಿಂದ ಚುನಾವಣೆ ನಡೆಯಿತು. ಚುನಾವಣೆಯಲ್ಲಿ ಬಹಳಷ್ಟು ಮಂದಿ ಅವರು ಗೆಲ್ಲಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಎದುರಾಳಿಯನ್ನು ಸೋಲಿಸಬೇಕು ಅನ್ನುವ ಉದ್ದೇಶದಿಂದ, ಕೆಟ್ಟ ಉದ್ದೇಶದಿಂದ ಹಲವಾರು ಪ್ರಯತ್ನಗಳನ್ನು ಮಾಡಿದ್ರು. ಬಹುಶಃ ಒಗ್ಗಟ್ಟಿನಲ್ಲಿ ಬಲ ಇದೆ ಎನ್ನುವ ಒಂದು ಸಂದೇಶ ಈ ಚುನಾವಣೆಯಲ್ಲಿ ಪಾಸಾಗಿದೆ. ಯಾರು ಪತ್ರಕರ್ತರ ಸಂಘದ ಸದಸ್ಯರಿಗೆ, ಪತ್ರಿಕಾ ವೃತ್ತಿಯಲ್ಲಿ ನಿರತರಾದವರಿಗೆ, ಅವರ ಕಷ್ಟ ಸುಖಗಳಿಗೆ ಸ್ಪಂದನೆ ಮಾಡುವ ಮನಸ್ಸಿಲ್ಲವರು, ಅಂಥವರು ನಾವು ಅಧಿಕಾರ ಹಿಡಿಯಲೇಬೇಕು ಎನ್ನುವ ದೃಷ್ಟಿಯಿಂದ ಬಹಳಷ್ಟು ಮಂದಿ ಕೆಲಸವನ್ನು ಮಾಡಿದರು. ಇಲ್ಲಿ ಈ ಒಂದು ಪತ್ರಿಕಾ ರಂಗದಲ್ಲಿ ಜಾತಿಯನ್ನು ಮಧ್ಯದ ಸಮುದಾಯವನ್ನು ಮಧ್ಯದ ಕೆಲವಾರು ವಿಚಾರಗಳಲ್ಲಿ ಅವರು ಅನಗತ್ಯವಾಗಿ ಚರ್ಚೆ ಮಾಡಿದರು. ಆದರೆ ಈ ಒಂದು ಸ್ನೇಹ, ವಿಶ್ವಾಸ, ಅಭಿಮಾನ, ಯಾರು ಪತ್ರಕರ್ತ ಸ್ನೇಹಿತರಿಗೆ ಸಹಾಯ ಮಾಡ್ತಾರೋ ಅಂಥವ್ರನ್ನ ಕೈ ಹಿಡಿಯಲೇಬೇಕು ಅನ್ನುವ ಛಲವನ್ನು ಕೊಟ್ಟರಾಗಿತ್ತು. ನನ್ನ ಮೈಸೂರು ನಗರ ಮತ್ತು ಗ್ರಾಮಾಂತರ ಪ್ರದೇಶದ ಆತ್ಮೀಯ ಪತ್ರಕರ್ತರು ಏನೆಲ್ಲ ಸಹಕಾರನ ಕೊಟ್ಟರು, ಅದು ಯಾವತ್ತೂ ಕೂಡ ನಾವು ಅದನ್ನ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಸ್ನೇಹಿತರೆ, ನೀವೇನು ಆಶಾಭಾವ ಇಟ್ಕೊಂಡಿದ್ರು, ಅವರಿಂದ ಏನು ರಾಜ್ಯ ಸಂಘ ಮತ್ತು ಸರ್ಕಾರ ಒಂದು ಸಹಕಾರ ಪಡೆದು ನಮ್ಮ ಪತ್ರಕರ್ತರಿಗೆ ಅನುಕೂಲ ಮಾಡುವ ದೃಷ್ಟಿಯಿಂದ ಏನು ಅಪೇಕ್ಷೆ ಇದೆ ಅದನ್ನ ಲಗನಗೌಡರು ಅದನ್ನ ನಿರ್ವಹಿಸ್ತಾರೆ, ಬಹಳ ಯಶಸ್ವಿಯಾಗಿ ನಿರ್ವಹಿಸ್ತಾರೆ. ಮತ್ತೆ ನಿಮ್ಮೆಲ್ಲರ ಗೌರವಕ್ಕೆ ಇಲ್ಲಿಯೂ ಕೂಡ, ನಿಮ್ಮ ಗೌರವಕ್ಕೆ ಇಲ್ಲಿಯೂ ಕೂಡ ಕೆಲಸ ಮಾಡ್ತಾರೆ. ಅವ್ರನ್ನ ನಾವು ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಬೆಂಬಲಿಸಿ 3 ವರ್ಷಗಳ ಕಾಲ ಉತ್ತಮವಾದಂತಹ ಕೆಲಸ ಮಾಡಿದ್ದೇನೆ. ನಿಮ್ಮೆಲ್ಲರ ಪರವಾಗಿ ನಾನು ಗೌರವಪೂರ್ವಕವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ, ಮೊದಲನೇದಾಗಿ ಅವ್ರನ್ನ ಕೈ ಹಿಡಿದು ಇಷ್ಟೆಲ್ಲ ಒತ್ತಡದ ನಡುವೆಯೂ ಕೂಡ ತಾವು ಅವ್ರನ್ನ ಜಯಶೀಲರಾಗಿ ಮಾಡಿದ್ದೀರಿ. ಅದಕ್ಕಾಗಿ ನಾನು ಅತ್ಯಂತ ಗೌರವಪೂರ್ವಕವಾಗಿ ನಮಗೆ ಕೃತಜ್ಞತೆಗಳನ್ನು, ಗೌರವವನ್ನು ನಾನು ಸಲ್ಲಿಸ ಬಯಸ್ತೇನೆ. ಎಲ್ಲರೂ ಆಭಾರ ಹೇಳ್ತೇನೆ. ಯಾಕಂದ್ರೆ ಈ ಚುನಾವಣೆ ಮುಂದಿನ ಚುನಾವಣೆ ವಿಶ್ವವಿದ್ಯಾಲಯ ಆಗ್ತಾ ಇರೋದು. ಹಾಗಾಗಿ ಗ್ರಾಮಾಂತರ ಅದಕ್ಕೆ ಕೂಡ ಬೆಂಬಲ ಸಿಕ್ಕಿದ್ರು. ಈಗಲೂ ಕೂಡ ಅತ್ಯಂತ ಹೆಚ್ಚಿನ ಬೆಂಬಲಿಸಿದ್ದೀರಾ. ಹಾಗೆ ಬಿಡಿಯೋದು ಎಲ್ಲರೂ ಕೂಡ ಕೈ ಹಿಡಿದಿದ್ದೀರಾ. ಹಾಗಾಗಿ ಒಂದು ಗೆಲುವು ತಮ್ಮೆಲ್ಲರ ಗೆಲುವು. ಇನ್ನೊಂದು ಮತ ಆಗ್ತೀಗ ಇರ್ಬೋದು. ಪ್ರತಿಯೊಂದು ಮತದ ಕೂಡ ಒಬ್ಬರು ಕೂಡ ಅತ್ಯಮೂಲ್ಯವಾದಲ್ಲ. ಒಬ್ಬೊಬ್ಬರು ಶಕ್ತಿ ಕೂಡ ಇದೆ, ಪ್ರತಿಯೊಬ್ಬರು ಅನೇಕ ಇದೆ. ಅದೆಲ್ಲ ನಾವು ವ್ಯರ್ಥವಾಗಿ ಕೊಡಲ್ಲ. ಇವನ್ನ ಸಂಘವನ್ನ ಹೇಗೆ ಕರೀಬೇಕು, ಎಲ್ಲರಿಂದ ಹೇಗೆ ಕಾಪಾಡಬೇಕು, ಪ್ರತಿಯೊಬ್ಬರು ಕೂಡ ಏನು ಗೆದ್ದಿದ್ವಿ, ಟೀಮ್ ಮಾಡಿದ್ವಿ, ಇದೇ ಟೀಮ್ ಮುಂದುವರಿಯುತ್ತೆ. ಈ ಟೀಮ್ ತಮ್ಮೆಲ್ಲ ಬೆಂಬಲ ಇದೇ ತರ ಇಲ್ಲಿ ಎಲ್ಲರೂ ನಾವು ಇರ್ತೀವಿ. ನಮ್ಮಿಂದ ನೀವೆಲ್ಲರೂ ಈ ರೀತಿಯಲ್ಲಿ ರಾಜ್ಯದವರಿಗೆ ಒಂದು ಮತ ಕೊಟ್ಟು ರಾಜ್ಯ ಸಮಿತಿಗೆ ಆಯ್ಕೆ ಮಾಡಿ ತಮ್ಮೆಲ್ಲರೂ ಮಾತಾಡಲಿಕ್ಕೆ ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಸ್ನೇಹಿತರೆ, ಬಹುಶಃ ಬಹಳ ಜಿದ್ದಾಜಿದ್ದನ ಚುನಾವಣೆಯಲ್ಲಿ ನಾವಿವತ್ತು ನಿಮ್ಮ ಎಲ್ಲರ ಸಹಕಾರದಿಂದ ನಮ್ಮ ರಾಘವೇಂದ್ರ ಅವ್ರನ್ನ ವಿಜಯಿ ಆಯ್ಕೆ ಮಾಡಿದ್ದೀರಾ. ಈ ಒಂದು ಚುನಾವಣೆ ಬಹಳ ಪ್ರತಿಷ್ಠೆ ಆಗಿತ್ತು. ನಿಜ, ಪ್ರತಿ ಚುನಾವಣೆಗಳು ಪ್ರತಿಷ್ಠೆ ಆಗಿರುತ್ತೆ. ನಾವು ಪತ್ರಕರ್ತರೆಲ್ಲ ಒಂದು ಕುಟುಂಬದವರು. ಚುನಾವಣೆ ಬರ್ತವೆ, ಹೋಗ್ತವೆ. ನಾವು ಮುಂದಿನ ದಿನಗಳಲ್ಲಿ ಒಂದು ಕುಟುಂಬವಾಗಿ ನಾವೆಲ್ಲ ಇರೋಣ. ನಮ್ಮಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಸಹ ನಾವು ಅದೇ ಭಾವನೆಯಲ್ಲಿ ಇರುವಂಥವ್ರು. ಸ್ನೇಹಿತರೆ, ಚುನಾವಣೆಗಳಲ್ಲಿ ಯಾವುದೇ ದ್ವೇಷ, ಇನ್ನೊಬ್ಬರ ಬಗ್ಗೆ ಆರೋಪಗಳು ಇವೆಲ್ಲ ಸಹಜ. ಆದರೆ ಚುನಾವಣೆ ನಂತರ ನಾವೆಲ್ಲ ಒಟ್ಟಾಗಿ ಪತ್ರಕರ್ತರ ಸಂಘವನ್ನ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಈ ಚುನಾವಣೆಯಲ್ಲಿ ಬಹುಶಃ ನಾವು ನಿರೀಕ್ಷೆ ಏನ್ ಮಾಡಿದ್ರು ಅದಕ್ಕೆ ತಕ್ಕಂತೆ ನೀವೆಲ್ಲರೂ ಸ್ಪಂದಿಸಿದ್ದೀರ. ನಿಮ್ಮೆಲ್ಲರಿಗೂ ನಾನು
ಅಭಿನಂದನೆಗಳನ್ನ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತೆ ವಿಜೇತರಾದಂಥ ಗೆಳೆಯ ರಾಘವೇಂದ್ರ ಅವ್ರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಒಂದು ಚುನಾವಣೆಯ ಸಂದರ್ಭದಲ್ಲಿ ನಮ್ಮ ಜೊತೆ ಹೆಗಲಿಗೆ ಕೊಟ್ಟಂತ ನಮ್ಮ ಮಾಜಿ ಅಧ್ಯಕ್ಷರಾದಂಥ ಗೆಳೆಯ ರವಿಕುಮಾರ್ ಅವರು, ಮತ್ತೆ ಕಿರಣ್ ಕುಮಾರ್ ಅವರು, ಸತ್ಯನಾರಾಯಣ ಅವರು, KP ನಾಗರಾಜ್ ಅವರು ಸಹಿತ ಬಹುತೇಕ, ಮತ್ತೆ ನಮ್ಮ ವಿಜಯವಾಣಿಯ ಕೃಷ್ಣ ಅವರು ಬಹಳಷ್ಟು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ನಮ್ಮ ಜೊತೆ ನಿಂತ್ಕೊಂಡ್ರು. ನಗರ ಪ್ರದೇಶದ ಪತ್ರಕರ್ತರ ಜೊತೆ ನಮಗೆ ಗ್ರಾಮೀಣ ಭಾಗದ ಪತ್ರಕರ್ತರು ಬಹಳ ನೆರವಾದರು. ನಮ್ಮೆಲ್ಲರಿಗೂ ನಾನು ಈ ಗೆಲುವಿನ ಶ್ರೇಯವನ್ನು ಅರ್ಪಿಸ್ತೇನೆ. ನಿಮ್ಮ ಬೆಂಬಲ, ಪ್ರೀತಿ, ವಿಶ್ವಾಸ ಇದೇ ರೀತಿ ಇರಲಿ. ನಾವು ಸಹ ಮುಂದಿನ ದಿನಗಳಲ್ಲಿ ನಿಮಗೆ ನಿಮ್ಮ ಜೊತೆಯಾಗಿ, ನಿಮ್ಮ ಕಷ್ಟ ಸುಖಗಳಿಗೆ ಜೊತೆಯಾಗಿ ನಿಲ್ತೀವಿ ಅನ್ನೋ ಆಶ್ವಾಸನೆಯನ್ನು ನೀಡ್ತಾ ನಾನು ರಾಘವೇಂದ್ರ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ. ಸ್ನೇಹಿತರೆ, ಬಹುಶಃ ಈ ಚುನಾವಣೆ ಬಹಳ ಪ್ರತಿಷ್ಠೆಯಾದಂಥ ಒಂದು ಚುನಾವಣೆ. ಈ ಗೆಲುವು ಬಹುಶಃ ಎಲ್ಲರೂ ಕೂಡ ಒಪ್ಪಂದವ್ರೆ, ನಾನು ಒಪ್ಕೊಳ್ಳೋಕೆ ಆಯ್ತಾ ಇದೆ. ಯಾಕೆಂದ್ರೆ ಕನಿಷ್ಠ ಪಕ್ಷ ನಾವು 50 ಮತಗಳ ಅಂತರದಿಂದ ಗೆಲ್ತೀವಿ ಅಂತ ನಾವು ನಿರೀಕ್ಷಣೆಯನ್ನ ಮಾಡಿದ್ವಿ. ಆದರೆ ಕೇವಲ 10-12 ಮತಗಳ ಗೆಲುವು ನಾವು ಒಪ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಆದರೂ ಕೂಡ ನಾನು KR ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷನಾಗಿದ್ದೇನೆ. ಇಲ್ಲಿರ್ತಕ್ಕಂಥ ಜಿಲ್ಲಾಧ್ಯಕ್ಷರಾದಂಥ ರವಿಕುಮಾರ್ ಅವರು, ಪ್ರಧಾನ ಕಾರ್ಯದರ್ಶಿಯಾದಂಥ ಸುಬ್ರಹ್ಮಣ್ಯ ಅವರು, ಮತ್ತೆ ರಾಜ್ಯ ನಿರ್ದೇಶಕರಾದಂಥ ರಾಘವೇಂದ್ರ ಅವರು, ಮತ್ತೆ ನನಗೆ ಯಾವಾಗಲೂ ಕೂಡ ಬೆನ್ನೆಲುಬಾಗಿ ನಿಂತ CM ಕಿರಣ್ ಕುಮಾರ್ ಅವರು ತಾಲೂಕು ಸಂಘಗಳನ್ನ ಯಾವ ರೀತಿ ನಡೆಸಬೇಕು, ಯಾವ ರೀತಿ ಹೋಗ್ಬೇಕು ಅಂತಕ್ಕಂಥ ಮಾರ್ಗದರ್ಶನವನ್ನು ನೀಡಿ ತಾಲೂಕಿನಲ್ಲಿ ಅತ್ಯಂತ ಯಶಸ್ವಿಯಾಗಿ ಆಡಳಿತ ನಡೆಸಲಿಕ್ಕೆ ಸಹಕಾರ ಮತ್ತು ಸಹಾಯವನ್ನು ಮಾಡೋದ್ರ ಜೊತೆಗೆ ತಿಳುವಳಿಕೆಯನ್ನು ಕೂಡ ನೀಡುತ್ತಾರೆ. ಅದೇ ರೀತಿ ಜಿಲ್ಲೆಯಾದ್ಯಂತ ಇವರು ಒಳ್ಳೆಯ ಕೆಲಸವನ್ನ ಮಾಡಿದ್ರು ರಾಘವೇಂದ್ರ ಅವರು. ಬಹುಶಃ ರಾಘವೇಂದ್ರ ಅವರ ಜೊತೆ ಬಹಳ ಕಷ್ಟದಲ್ಲಿದ್ದಂಥವ್ರು, ಕಷ್ಟ ಕಾಲದಲ್ಲಿದ್ದಂಥವ್ರು ಅವ್ರ ಜೊತೆ ನಿಂತರು. ಸುಖದಲ್ಲಿದ್ದವರೆಲ್ಲರೂ ಕೈ ಬಿಟ್ಟರು. ಆದರೂ ಕೂಡ ಈ ಸಂದರ್ಭದಲ್ಲಿ ಈ ಗೆಲುವನ್ನ ನಾವು ಗೆಲುವಾಗಿ ಸ್ವೀಕರಿಸಬೇಕಾಗ್ತದೆ. ಆದ್ರಿಂದ ರಾಜ್ಯ ಸಂಘದ ನಿರ್ದೇಶಕರಾಗಿ ಆಯ್ಕೆಯಾಗಿರ್ತಕ್ಕಂಥ ರಾಘವೇಂದ್ರ ಅವರು ಮುಂದಿನ 3 ವರ್ಷ ಅವಧಿ ಅತಿ ಹೆಚ್ಚು ಎಲ್ಲ ಸದಸ್ಯರ ಮತ್ತೆ ಪತ್ರಕರ್ತರ ಸಮಸ್ಯೆಗಳನ್ನ ಆಲಿಸಿ ಎಲ್ಲರ ಜೊತೆ ನಿಕಟ ಸಂಬಂಧವನ್ನ ಇಟ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಸಂದರ್ಭದಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಅವರಿಗೆ ಅಭಿನಂದನೆಯನ್ನ ತಿಳಿಸ್ತಾ, ಎಲ್ಲ ಅವರಿಗೆ ಮತವನ್ನ ನೀಡಿರದೇ ಇರ್ತಕ್ಕಂಥ ಎಲ್ಲರೂ ಕೂಡ ಅವರು ಕೂಡ ಅಭಿನಂದನೆಯನ್ನ ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಹಂಗೆ ಹಿಂದೆ ಬನ್ನಿ ಸರ್, ಹಿಂದೆ ಬನ್ನಿ. ಯಾರು ಮಾಡಿದ್ದು? ಅವ್ರನ್ನ ಮಾಡಿದ್ದು, ನಾವನ್ನಾದ್ರು ಮಾಡಿದ್ದು, ಅವನೇ ಮಾಡ್ಕೊಂಡಿದ್ದು. ಇದ್ರು ಆದ್ರೂ ಸರ್ ನೀವು ಹೋಗಿ ಸರ್, ವಿಡಿಯೋ ಮಾಡ್ತೀನಿ ಸರ್. ಎಲ್ಲರದ್ದು ಫೋಟೋ ಈಗ ತೆಗೆಯೋಣ, ಹಾಗೆ ಈಗ ಕೈ ಹಿಡಿಸ್ಲಾ ಕೆಳಗಡೆಗೆ. ಹೋಗಿ ಸರ್ ನೀವು ಹಾಗೆ ಸರ್. ಕಟ್ ಮಾಡಿದ್ರು ನಮ್ಗೆ ಕಟ್ ಮಾಡಂಗಿಲ್ಲ. ಸ್ಟಿಲ್ ತೆಗಿತಾವ್ರಲ್ಲ. ಕೊಡಿ ಒಂದು ನಿಮಿಷ ಆತ್ಮೀಯ ಪತ್ರಕರ್ತರ ಈ ದಿನ
ನಡೆದಂತ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರ ಚುನಾವಣೆಯಲ್ಲಿ ಇದು ನನಗೆ ಒಂದು ಅಭೂತಪೂರ್ವ ಗೆಲುವು. ಯಾಕಂದ್ರೆ ಹಾಲಿ ರಾಜ್ಯ ಸಮಿತಿ ಸದಸ್ಯನಾಗಿ ಮತ್ತೆ ಪುನರಾಯ್ಕೆಯನ್ನ ವಹಿಸಿದೆ. ನನ್ನ ಅಪೇಕ್ಷೆಯನ್ನ ಮನ್ನಿಸಿ ಮೈಸೂರು ಜಿಲ್ಲಾ ಪತ್ರಕರ್ತರು ನನ್ನನ್ನ ಬೆಂಬಲಿಸಿ ಮತ್ತೆ ಆಯ್ಕೆ ಮಾಡಿದ್ದಾರೆ. ನಾನು ಖಂಡಿತವಾಗಿ ಗೆಲುವನ್ನ ಸಂಭ್ರಮಿಸುವುದಿಲ್ಲ. ನೀವು ನನಗೆ ಕೊಟ್ಟಂತ ಪತ್ರಕರ್ತರ ಶ್ರೇಯೋಭಿವೃದ್ಧಿಗೆ ಶ್ರಮಿಸಲಿಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಅವಕಾಶ ಮತ್ತೆ ಜವಾಬ್ದಾರಿ ಅಂತ ನಾನು ಭಾವಿಸ್ತೇನೆ ಹೊರತು ಖಂಡಿತ ಗೆಲುವನ್ನ ಸಂಭ್ರಮಿಸುವುದಿಲ್ಲ. ಯಾಕಂದ್ರೆ ನನ್ನ ಕರ್ತವ್ಯ ಪ್ರಜ್ಞೆಯನ್ನ ನೀವು ಇನ್ನಷ್ಟು ಜಾಗೃತಗೊಳಿಸಿದ್ದೀರಿ. ನಿಮ್ಮ ಪತ್ರಕರ್ತರ ಯಾವುದೇ ಸಮಸ್ಯೆಗಳು ರಾಜ್ಯ ಮಟ್ಟದಲ್ಲಿ ಧ್ವನಿಯಲಿಕ್ಕೆ ನನಗೊಂದು ವೇದಿಕೆಯನ್ನ ಕಲ್ಪಿಸಿಕೊಟ್ಟಿದ್ದೀರಿ. ದಯಮಾಡಿ ಈ ಒಂದು ಸಂದರ್ಭದಲ್ಲಿ ನನಗೆ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಪತ್ರಕರ್ತರ ಮಿತ್ರರಿಗೆ ನಾನು ವಿಶೇಷವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಹಾಗೆಯೇ ಈ ಒಂದು ನನ್ನ ಗೆಲುವಿನ ರೂವಾರಿಗಳಾದಂತಹ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀ ರವಿಕುಮಾರ್, ನಿಕಟಪೂರ್ವ ಪ್ರಧಾನ ಕಾರ್ಯದರ್ಶಿ ಸುಬ್ರಹ್ಮಣ್ಯ ಅವರು, ಹಾಗೆ ಏನು ಮೈಸೂರು ವಿಜಯ ಪತ್ರಿಕೆಯ ಸಂಪಾದಕರಾದಂತಹ ಕಿರಣ್ ಕುಮಾರ್ ಅವರು, ಹಾಗೆ ವಿಜಯವಾಣಿ ಪತ್ರಿಕೆಯ ಮಾಧ್ಯಮ ಸಂಪಾದಕರಾದಂತಹ ಸತ್ಯನಾರಾಯಣ್, ಪಬ್ಲಿಕ್ ಟಿವಿ ಬ್ಯೂರೋ ಮುಖ್ಯಸ್ಥರಾದಂತಹ ಎ.ಪಿ. ನಾಗರಾಜ್, ಹಾಗೆ ವಿಜಯವಾಣಿಯ ಹಿರಿಯ ವಕೀಲರ ಕೃಷ್ಣ, ಹೀಗೆ ಆಂದೋಲನದ ಜಯಶಂಕರ್, ಹೀಗೆ ಅನೇಕ ಜನ ನನಗೆ ಬೆಂಗಾವಲಾಗಿ ನಿಂತು ಈ ಒಂದು ಗೆಲುವನ್ನು ಕಂಡುಕೊಂಡಿದ್ದಾರೆ. ಈ ಗೆಲುವನ್ನು ನಾನು ಖಂಡಿತವಾಗಿ ನಮ್ಮ ಪತ್ರಕರ್ತರಿಗೆ ಸಮರ್ಪಣೆ ಮಾಡ್ತೇನೆ. ಇದು ನನ್ನ ಗೆಲುವಲ್ಲ, ಇದು ಪತ್ರಕರ್ತರ ಗೆಲುವು. ಯಾಕಂದ್ರೆ ನಾನು 3.5 ವರ್ಷಗಳಿಂದ ಆಯಾ ವಾಚ ಮನಸ್ಸ ಪತ್ರಕರ್ತರ ಏನು ಅವರ ಸಮಸ್ಯೆಗಳಿಗೆ ಸ್ಪಂದಿಸಲಿಕ್ಕೆ ನಾನು ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ಕೊಂಡು ಬಂದಿದ್ದೀನಿ. ಈ ಪ್ರಯತ್ನವನ್ನ ಮತ್ತಷ್ಟು ಮುಂದುವರಿಸಲಿಕ್ಕೆ, ಈ ಪ್ರಯತ್ನವನ್ನ ಒಂದು ಕೊನೆಗಾಣಿಸಲಿಕ್ಕೆ, ಅಂದ್ರೆ ಸಮಸ್ಯೆಗಳನ್ನ ಕೊನೆಗಾಣಿಸಲಿಕ್ಕೆ ನನಗೆ ಮತ್ತೊಂದು ಅವಧಿಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು. ನಾನು ಯಾವತ್ತೂ ಕೂಡ ಪತ್ರಕರ್ತರನ್ನ ಸ್ಮರಿಸ್ತೇನೆ. ಅದರಲ್ಲೂ ಗ್ರಾಮೀಣ ಪತ್ರಕರ್ತರು ಈ ಬಾರಿ ಅತಿ ಹೆಚ್ಚು ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ನನ್ನ ಗೆಲ್ಲಿಸಿದ್ದಾರೆ. ಅವರ ನಿರೀಕ್ಷೆಯನ್ನು ನಾನು ಯಾವತ್ತೂ ಕೂಡ ಹುಸಿ ಮಾಡಲ್ಲ. ಅವರು ನನ್ನ ಮೇಲೆ ಇರ್ತಕ್ಕಂಥ ಪ್ರೀತಿ ಮತ್ತು ವಿಶ್ವಾಸವನ್ನ ಖಂಡಿತ ಉಳಿಸ್ಕೊಳ್ತೀನಿ. ಹಾಗಾಗಿ ನಗರ ಪ್ರದೇಶದ ಪತ್ರಕರ್ತರ ಮಿತ್ರರು ಕೂಡ ನನಗೆ ಅಷ್ಟೇ ಒಂದು ಕಾಳಜಿಯನ್ನು ತೋರಿಸಿ ಈ ಬಾರಿ ನನ್ನ ಗೆಲುವಿಗೆ ಶ್ರಮಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಮತ್ತೊಮ್ಮೆ ಯಾರೇ ನನ್ನ ಗೆಲುವಿಗೋಸ್ಕರ ಅನೇಕ ಜನ ಏನು ಮುಂಚೂಣಿಗೆ ಬರದೆ ನನ್ನ ಹಿಂದೆ ತಲೆಮಾರಿನಲ್ಲಿ ನನ್ನ ಬೆಂಬಲಕ್ಕೆ ನಿಂತಿದ್ರು ಅಂತ ಎಲ್ಲ ಪತ್ರಕರ್ತರು ಕೂಡ ನಾನು ಈ ಸಂದರ್ಭದಲ್ಲಿ ಒಂದು ಕೃತಜ್ಞತೆ ಸಲ್ಲಿಸ್ತೇನೆ. ದಯಮಾಡಿ ಈ ನೀವು ಕೊಟ್ಟಿರ್ತಕ್ಕಂಥ ಅವಕಾಶವನ್ನ ಸರಿಯಾದ